ಓಂ ಶಾಂತಿ. ಮುರುಳಿ ದಿನಾಂಕ 22/12/2018. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಈ ಪಾಠಶಾಲೆಯಲ್ಲಿ ಶಿಕ್ಷಣವನ್ನು ಓದುವುದರಿಂದ ನಿಮಗೆ ಪ್ರತ್ಯಕ್ಷ ಫಲದ ಪ್ರಾಪ್ತಿಯಾಗುತ್ತದೆ. ಜ್ಞಾನದ ಸಾಗರ ತಂದೆ ನೀಡುತ್ತಿರುವ ಒಂದೊಂದು ಜ್ಞಾನ ರತ್ನ ಲಕ್ಷಾಂತರ ರೂಪಾಯಿನ ಆಸ್ತಿಯಾಗಿದೆ. ಅಷ್ಟು ಶ್ರೇಷ್ಠ ಆಸ್ತಿಯನ್ನು ತಂದೆ ನಮಗೆ ನೀಡುತ್ತಿದ್ದಾರೆ. ಪ್ರಶ್ನೆ: ಬಾಬಾ ಮಕ್ಕಳಿಗೆ ಯಾವ ನಶೆಯನ್ನು ಏರಿಸುತ್ತಾರೋ ಆ ನಶೆ ಕಡಿಮೆ ಏಕೆ ಆಗುತ್ತದೆ? ನಶೆ ಸದಾ ಏರಿರಬೇಕು, ಅದಕ್ಕೆ ಯುಕ್ತಿ ಏನಾಗಿದೆ? ಉತ್ತರ: ಯಾವಾಗ ಹೊರಗಡೆ ಜಗತ್ತಿಗೆ ಹೋಗಿ ಕುಟುಂಬ ಪರಿವಾರದವರ ಮುಖವನ್ನು ನೋಡುತ್ತೀರೋ ಆಗ ನಶೆ ಕಡಿಮೆ ಆಗುತ್ತದೆ. ನಷ್ಟಮೋಹಿಗಳು ಆಗದೇ ಇದ್ದಾಗ ನಶೆ ಕಡಿಮೆ ಆಗುತ್ತದೆ. ಸದಾ ನಶೆ ಏರಿರಬೇಕು ಅಂದರೆ ಅದಕ್ಕೋಸ್ಕರ ತಂದೆಯ ಜೊತೆ ವಾರ್ತಾಲಾಪವನ್ನು ಮಾಡುವುದನ್ನು ಕಲಿಯಿರಿ. ಬಾಬಾ, ನಾವು ನಿಮ್ಮವರಾಗಿದ್ದೆವು, ನೀವು ನಮ್ಮನ್ನು ಸ್ವರ್ಗಕ್ಕೆ ಕಳಿಸಿದ್ದಿರಿ. ನಾವು 21 ಜನ್ಮದ ಸುಖವನ್ನು ಭೋಗಿಸಿ ಪುನಃ ಈಗ ದುಃಖಿಗಳಾಗಿದ್ದೇವೆ. ಈಗ ಪುನಃ ನಾವು ನಿಮ್ಮಿಂದ ಸುಖದ ಆಸ್ತಿಯನ್ನು ಪಡೆದುಕೊಳ್ಳಲು ಬಂದಿದ್ದೇವೆ. ನಷ್ಟಮೋಹಿಗಳಾಗಿ ಆಗ ನಶೆ ಸದಾ ಏರಿರುತ್ತದೆ. ಗೀತೆ: ಸತ್ತರೂ ನಿನ್ನ ಮಡಿಲಿನಲ್ಲಿ, ಬದುಕಿದರೂ ನಿನ್ನ ಮಡಿಲಿನಲ್ಲಿ. ಓಂ ಶಾಂತಿ. ಬದುಕಿದರೂ ನಿನ್ನ ಮಡಿಲಿನಲ್ಲಿ, ಸತ್ತರೂ ನಿನ್ನ ಮಡಿಲಿನಲ್ಲಿ ಅನ್ನುವ ಮಾತು ಯಾರು ಹೇಳಿದ್ದು? ಗೋಪ ಗೋಪಿಕೆಯರು. ಯಾರಿಗೋಸ್ಕರ ಹೇಳುತ್ತೀರಾ? ಪರಂಪಿತಾ ಪರಮಾತ್ಮ ಶಿವತಂದೆಗೋಸ್ಕರ. ಹೆಸರಂತೂ ಅವಶ್ಯವಾಗಿ ಬೇಕು ತಾನೆ. ಹೇಳುತ್ತಾರೆ, ಬಾಬಾ, ನಾವು ನಿಮ್ಮ ಕೊರಳಿನ ಹಾರ ಆಗುವುದಕ್ಕೋಸ್ಕರ ಬದುಕಿರುವಾಗಲೇ ನಿಮ್ಮ ಮಕ್ಕಳಾಗುತ್ತೇವೆ. ನಿಮ್ಮನ್ನೇ ನೆನಪು ಮಾಡುವುದರಿಂದ ನಾವು ನಿಮ್ಮ ಕೊರಳಿನ ಹಾರ ಆಗುತ್ತೇವೆ. ರುದ್ರಮಾಲೆಯಂತೂ ಪ್ರಸಿದ್ಧ ಇದೆ. ತಂದೆ ತಿಳಿಸಿದ್ದಾರೆ, ಎಲ್ಲಾ ಆತ್ಮರು ರುದ್ರನ ಮಾಲೆಯವರಾಗಿದ್ದೀರಾ. ಇದು ಆತ್ಮಿಕ ವೃಕ್ಷ ಆಗಿದೆ. ಜಗತ್ತಿನಲ್ಲಿ ಮನುಷ್ಯರ ಸ್ಥೂಲ ವೃಕ್ಷ ಇದೆ, ಇದು ಆತ್ಮರ ವೃಕ್ಷ ಆಗಿದೆ. ವೃಕ್ಷದಲ್ಲೂ ಕೂಡ ಸೆಕ್ಷನ್ ಇದೆ. ದೇವಿ ದೇವತೆಗಳ ಸೆಕ್ಷನ್, ಇಸ್ಲಾಮಿಗಳ ಸೆಕ್ಷನ್, ಬೌದ್ಧಿಗಳ ಸೆಕ್ಷನ್. ಈ ಮಾತನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಗೀತೆಯ ಭಗವಂತನೇ ಈ ಮಾತನ್ನು ತಿಳಿಸುತ್ತಾರೆ. ಗೀತೆಯ ಭಗವಂತ ಜನ್ಮ ಮರಣರಹಿತ ಆಗಿದ್ದಾರೆ. ಅವರಿಗೆ ಅಜನ್ಮ ಎಂದು ಕರೆಯಲು ಸಾಧ್ಯ ಇಲ್ಲ. ಕೇವಲ ಜನನ ಮರಣದಲ್ಲಿ ಬರುವುದಿಲ್ಲ ಅಷ್ಟೇ. ಅವರಿಗೆ ಸ್ಥೂಲ ಶರೀರವೂ ಇಲ್ಲ, ಸೂಕ್ಷ್ಮ ಶರೀರವೂ ಇಲ್ಲ. ಮಂದಿರದಲ್ಲೂ ಕೂಡ ಶಿವಲಿಂಗವನ್ನು ಪೂಜೆ ಮಾಡುತ್ತಾರೆ. ಶಿವಲಿಂಗಕ್ಕೆ ಪರಮಾತ್ಮ ಎಂದು ಕರೆಯುತ್ತಾರೆ. ದೇವತೆಗಳ ಮುಂದೆ ಹೋಗಿ ಮಹಿಮೆಯನ್ನು ಹಾಡುತ್ತಾರೆ. ಬ್ರಹ್ಮ ಪರಮಾತ್ಮಾಯ ನಮಃ ಎಂದು ಎಂದೂ ಹಾಡುವುದಿಲ್ಲ. ಶಿವನಿಗೆ ಸದಾ ಪರಮಾತ್ಮ ಎಂದು ತಿಳಿದುಕೊಂಡು ಮಹಿಮೆ ಮಾಡುತ್ತಾರೆ. ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತೇವೆ. ಆ ತಂದೆ ಇರುವಂತಹ ಲೋಕ ಮೂಲವತನ ಆಗಿದೆ. ನಂತರ ಸೂಕ್ಷ್ಮವತನ, ಇದು ಸ್ಥೂಲವತನ ಆಗಿದೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಇಲ್ಲಿ ಪರಮಾತ್ಮನಿಗೆ ಸರ್ವವ್ಯಾಪಿ ಎಂದು ಕರೆಯುವ ಜ್ಞಾನ ಇಲ್ಲ. ಒಂದು ವೇಳೆ ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ಇದ್ದಿದ್ದರೆ ಇವರಿಗೂ ಪರಮಾತ್ಮಾಯ ನಮಃ ಎಂದು ಕರೆಯಬೇಕಿತ್ತು. ಶರೀರದಲ್ಲಿ ಇರುವಂತವರಿಗೆ ಪರಮಾತ್ಮಾಯ ನಮಃ ಎಂದು ಕರೆಯುವುದಿಲ್ಲ. ವಾಸ್ತವದಲ್ಲಿ ಅಕ್ಷರ ಕೂಡ ಇದೆ. ಮಹಾನ್ ಆತ್ಮ, ಪುಣ್ಯ ಆತ್ಮ, ಪಾಪಾತ್ಮ ಎಂದು. ಮಹಾನ್ ಪರಮಾತ್ಮ ಎಂದು ಕರೆಯುವುದಿಲ್ಲ. ಪುಣ್ಯ ಪರಮಾತ್ಮ ಅಥವಾ ಪಾಪ ಪರಮಾತ್ಮ ಅನ್ನುವ ಅಕ್ಷರ ಕೂಡ ಇಲ್ಲ. ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಕೇವಲ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ. ಈ ಪಾಠಶಾಲೆಯಲ್ಲಿ ಓದುವುದರಿಂದ ಪ್ರತ್ಯಕ್ಷ ಫಲದ ಪ್ರಾಪ್ತಿಯಾಗುತ್ತದೆ. ಈ ಶಿಕ್ಷಣದಿಂದ ನಾವು ಭವಿಷ್ಯದ
ದೇವಿ ದೇವತೆಗಳಾಗುತ್ತೇವೆ. ಈ ರೀತಿ ಬೇರೆ ಯಾರೂ ಹೇಳಲು ಸಾಧ್ಯ ಇಲ್ಲ. ಮನುಷ್ಯರಿಂದ ನೀವೀಗ ದೇವತೆಗಳಾಗುತ್ತೀರಾ. ದೇವತೆಗಳಲ್ಲಿ ಲಕ್ಷ್ಮೀನಾರಾಯಣ ಪ್ರಸಿದ್ಧ ಆಗಿದ್ದಾರೆ. ಅದಕ್ಕೋಸ್ಕರ ಸತ್ಯನಾರಾಯಣನ ಕತೆ ಎಂದು ಹೇಳುತ್ತಾರೆ. ನಾರಾಯಣನ ಜೊತೆಗೆ ಲಕ್ಷ್ಮಿ ಕೂಡ ಅವಶ್ಯವಾಗಿ ಬೇಕು. ಸತ್ಯರಾಮನ ಕತೆ ಎಂದು ಹೇಳುವುದಿಲ್ಲ, ಸತ್ಯನಾರಾಯಣನ ಕತೆ ಎಂದು ಹೇಳುತ್ತಾರೆ. ಒಳ್ಳೆಯದು. ಸತ್ಯನಾರಾಯಣನ ಕತೆಯಿಂದ ಏನಾಗುತ್ತದೆ? ನೀವು ನರನಿಂದ ನಾರಾಯಣ ಆಗುತ್ತೀರಾ. ವಕೀಲರ ಮೂಲಕ ಶಿಕ್ಷಣವನ್ನು ಕಲಿಯುವುದರಿಂದ, ವಕೀಲರಾಗುವಂತಹ ಕತೆಯನ್ನು ಕೇಳುವುದರಿಂದ ವಕೀಲರಾಗುತ್ತಾರೆ. ನೀವೀಗ ಇಲ್ಲಿಗೆ ಬಂದಿರುವುದೇ ಭವಿಷ್ಯದ 21 ಜನ್ಮದ ಪ್ರಾಪ್ತಿಗೋಸ್ಕರ. ಭವಿಷ್ಯದ 21 ಜನ್ಮದ ಪ್ರಾಪ್ತಿ ಸಂಗಮ ಯುಗದಲ್ಲಿ ನಿಮಗೆ ಸಿಗುತ್ತದೆ. ನಿಮಗೆ ಗೊತ್ತಿದೆ, ನಾವೀಗ ಬಂದಿದ್ದೇವೆ ತಂದೆಯ ಮೂಲಕ ಸತ್ಯುಗದ ರಾಜ್ಯದಾನಿಯ ಆಸ್ತಿಯನ್ನು ಪಡೆದುಕೊಳ್ಳಲು. ಆದರೆ ಮೊದಲು ನಮಗೆ ಈ ಮಾತಿನ ಬಗ್ಗೆ ಪಕ್ಕಾ ನಿಶ್ಚಯ ಇರಬೇಕು. ಶಿವತಂದೆ ನಮ್ಮ ತಂದೆ ಆಗಿದ್ದಾರೆ. ಈ ಬ್ರಹ್ಮ ತಂದೆಗೂ ಕೂಡ ಶಿವತಂದೆ ತಂದೆ ಆಗಿದ್ದಾರೆ. ಎಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ. ಶಿವತಂದೆ ಅಜ್ಜ ಆಗಿದ್ದಾರೆ. ಈ ಬ್ರಹ್ಮ ತಂದೆ ಹೇಳುತ್ತಾರೆ, ನನ್ನಿಂದ ನಿಮಗೆ ಆಸ್ತಿ ಸಿಗುವುದಿಲ್ಲ, ಈ ಆಸ್ತಿ ನನ್ನದಲ್ಲ. ಅಜ್ಜನ ಆಸ್ತಿ ಈಗ ನಿಮಗೆ ಇಲ್ಲಿ ಸಿಗುತ್ತಾ ಇದೆ. ಶಿವತಂದೆಯ ಬಳಿ ಜ್ಞಾನ ರತ್ನದ ದನ ಇದೆ. ಒಂದೊಂದು ರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಯಾಗಿದೆ. ಇದರ ಬೆಲೆ ಬಹಳಷ್ಟು ಜಾಸ್ತಿ ಇದೆ. 21 ಜನ್ಮಕ್ಕೋಸ್ಕರ ನಿಮಗೆ ರಾಜ್ಯಭಾಗ್ಯ ಸಿಗುತ್ತದೆ ಎಂದು ಯಾರೂ ನೀವು ಕನಸಿನಲ್ಲೂ ನೋಡಿರಲಿಲ್ಲ. ಲಕ್ಷ್ಮೀನಾರಾಯಣ ಮುಂತಾದವರ ಪೂಜೆಯನ್ನು ಬಲೆ ಜನ ಮಾಡುತ್ತಾ ಬಂದಿದ್ದಾರೆ. ಆದರೆ ಯಾರಿಗೂ ಇದು ಗೊತ್ತಿಲ್ಲ, ಲಕ್ಷ್ಮೀನಾರಾಯಣರು ಈ ಪದವಿಯನ್ನು ಹೇಗೆ ಪಡೆದುಕೊಂಡರು. ಸತ್ಯುಗದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ಅದಕ್ಕೋಸ್ಕರ ಏನನ್ನೂ ತಿಳಿದುಕೊಂಡಿಲ್ಲ. ಈಗ ನಿಮಗೆ ಗೊತ್ತಿದೆ, ಇವರು ರಾಜ್ಯವನ್ನು ಆಳಿ ಹೋಗಿದ್ದಾರೆ. ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಆಳಿ ಹೋಗಿ 5000 ವರ್ಷ ಆಯಿತು. ನಂತರ ಪುನಃ 1ನೇ ಸಂವತ್ಸರದಿಂದ ಶುರು ಆಗುತ್ತದೆ. ಈ ರೀತಿ ಕಥೆಯನ್ನು ಹೇಳಲಾಗುತ್ತದೆ. ಒಂದಾನೊಂದು ಕಾಲದಲ್ಲಿ ಎಂದು ಕಥೆಯನ್ನು ಹೇಳುತ್ತೀರಾ. ಇದೇ ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಭಾರತಕ್ಕೆ ಸ್ವರ್ಗ, ವೈಕುಂಠ ಎಂದು ಕರೆಯಲಾಗುತ್ತದೆ. ಈ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಕಲ್ಪದ ಆಯಸ್ಸು 5000 ವರ್ಷ ಆಗಿದೆ. ಶಾಸ್ತ್ರದಲ್ಲಿ ಏನೆಲ್ಲ ಬರೆದಿದ್ದಾರೋ ಅದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಆ ಶಾಸ್ತ್ರದ ಮಾತನ್ನು ಕೇಳುವುದರಿಂದ ಏನೂ ಪರಿಣಾಮ ಆಗುವುದಿಲ್ಲ. ಎಷ್ಟೊಂದು ಶಾಸ್ತ್ರದಲ್ಲಿ ವರ್ಣನೆಯನ್ನು ಮಾಡಿ ಹೇಳುತ್ತಾರೆ. ಜಗದಂಬೆ ಇದ್ದಾರೆ. ಜಗದಂಬೆ ಒಬ್ಬರೇ ಇದ್ದರೂ ಕೂಡ ಅವರ ಎಷ್ಟೊಂದು ಮೂರ್ತಿಗಳನ್ನು ನಿರ್ಮಾಣ ಮಾಡುತ್ತಾರೆ. ಜಗದಂಬಾ ಸರಸ್ವತಿ ಬ್ರಹ್ಮನ ಮಗಳಾಗಿದ್ದಾರೆ. ಇನ್ನು ಜಗದಂಬೆಗೆ 8-10 ಭುಜ ಅಂತೂ ಇಲ್ಲ. ತಂದೆ ಹೇಳುತ್ತಾರೆ, ಇವೆಲ್ಲವೂ ಕೂಡ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ. ಜ್ಞಾನದಲ್ಲಂತೂ ಈ ಯಾವ ಮಾತೂ ಇಲ್ಲ. ಜ್ಞಾನ ಮಾರ್ಗದಲ್ಲಿ ಸುಮ್ಮನೆ ಇರಬೇಕು, ತಂದೆಯನ್ನು ನೆನಪು ಮಾಡಬೇಕು. ಈ ರೀತಿ ಬಹಳಷ್ಟು ಮಕ್ಕಳಿದ್ದಾರೆ, ಅವರು ತಂದೆಯನ್ನು ಎಂದೂ ನೋಡೇ ಇಲ್ಲ. ಬರೆಯುತ್ತಾರೆ, ಬಾಬಾ, ನಾವು ನಿಮ್ಮನ್ನು ನೋಡಿಲ್ಲ, ನಿಮಗೆ ನಮ್ಮ ಪರಿಚಯ ಇಲ್ಲ. ಆದರೆ ನಮಗೆ ನಿಮ್ಮ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನೀವು ನಮ್ಮ ಅದೇ ತಂದೆ ಆಗಿದ್ದೀರಾ. ನಾವು ನಿಮ್ಮಿಂದ
ಅವಶ್ಯವಾಗಿ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಮನೆಯಲ್ಲಿ ಕುಳಿತಂತೆ ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಬಲೆ ಕೆಲವರಿಗೆ ಸಾಕ್ಷಾತ್ಕಾರ ಆಗದೇ ಇದ್ದರೂ ಕೂಡ ಈ ರೀತಿ ತಂದೆಗೆ ಬರೆಯುತ್ತಾರೆ. ತಂದೆಯ ನೆನಪಿನಲ್ಲಿ ಏಕದಂ ಲವಲೀನ ಆಗಿಬಿಡುತ್ತಾರೆ. ತಂದೆ ಸದ್ಗತಿ ದಾತ ಆಗಿದ್ದಾರೆ. ಆ ತಂದೆಯನ್ನು ಎಷ್ಟೊಂದು ಪ್ರೀತಿ ಮಾಡಬೇಕು. ಮಾತ್ಪಿತಾರಿಗೆ ಮಕ್ಕಳು ಅಂಟಿಕೊಂಡು ಬಿಡುತ್ತಾರೆ. ಏಕೆಂದರೆ ಮಾತ್ಪಿತಾರಿಂದ ಮಕ್ಕಳಿಗೆ ಸುಖ ಪ್ರಾಪ್ತಿಯಾಗುತ್ತದೆ. ತಂದೆ ತಾಯಿ ಮಕ್ಕಳಿಗೆ ಸುಖವನ್ನು ಕೊಡುತ್ತಾರೆ. ಆದರೆ ಇಂದಿನ ಕಾಲದಲ್ಲಿ ತಂದೆ ತಾಯಿಗಳೂ ಕೂಡ ಮಕ್ಕಳಿಗೆ ಸುಖವನ್ನು ಕೊಡುವುದಿಲ್ಲ. ಇನ್ನು ವಿಕಾರದಲ್ಲಿ ಮಕ್ಕಳನ್ನು ಸಿಕ್ಕಿಸಿ ಬಿಡುತ್ತಾರೆ. ತಂದೆ ಹೇಳುತ್ತಾರೆ, ಕಳೆದು ಹೋಗಿದ್ದು ಕಳೆದು ಹೋಯಿತು. ಈಗ ನಿಮಗೆ ಶಿಕ್ಷಣ ಸಿಗುತ್ತಾ ಇದೆ. ಮಕ್ಕಳೇ, ಕಾಮ ವಿಕಾರದ ಮಾತನ್ನು ಬಿಟ್ಟು ಪವಿತ್ರರಾಗಿ. ಏಕೆಂದರೆ ನೀವೀಗ ಕೃಷ್ಣಪುರಿಗೆ ಹೋಗಬೇಕಾಗಿದೆ. ಕೃಷ್ಣನ ರಾಜ್ಯ ಸತ್ಯುಗದಲ್ಲಿ ಇತ್ತು. ಮನುಷ್ಯರು ಕೃಷ್ಣನನ್ನು ದ್ವಾಪರ ಯುಗದಲ್ಲಿ ತೋರಿಸುತ್ತಾರೆ. ದ್ವಾಪರ ಯುಗದಲ್ಲಿ ಕೃಷ್ಣ ಬಂದು ಗೀತೆಯನ್ನು ಹೇಗೆ ನುಡಿಸಲು ಸಾಧ್ಯ? ಸತ್ಯುಗದ ರಾಜಕುಮಾರ ಆದ ಕೃಷ್ಣ ದ್ವಾಪರದಲ್ಲಿ ಬಂದು ಗೀತೆಯನ್ನು ಹೇಗೆ ನುಡಿಸುತ್ತಾರೆ? ಶ್ರೀನಾರಾಯಣ ಆಗಿ ಕೃಷ್ಣ ಸತ್ಯುಗದಲ್ಲಿ ರಾಜ್ಯವನ್ನು ಆಳಬೇಕಾಗುತ್ತದೆ. ಭಗವಾನ್ ವಾಚಾಗಿದೆ, ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಅಸುರಿ ಸ್ವಭಾವದವರಾಗಿದ್ದಾರೆ. ಅವರನ್ನು ದೈವಿ ಸ್ವಭಾವದವರನ್ನಾಗಿ ಮಾಡುವಂತವರು ಒಬ್ಬ ತಂದೆ ಆಗಿದ್ದಾರೆ. ಗೀತೆಯ ಭಗವಂತ ಬರುವುದೇ ಮಕ್ಕಳನ್ನು ದೈವಿ ಸ್ವಭಾವದವರನ್ನಾಗಿ ಮಾಡುವುದಕ್ಕೋಸ್ಕರ. ಗೀತೆಯಲ್ಲಿ ತಂದೆಯ ಹೆಸರನ್ನು ಹಾಕುವ ಬದಲು ಮಗನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಮತ್ತು ಕೃಷ್ಣನನ್ನು ದ್ವಾಪರ ಯುಗಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಇದು ಬಹಳ ದೊಡ್ಡ ತಪ್ಪಾಗಿದೆ. ಪುನಃ ಯಾದವರು ಮತ್ತು ಪಾಂಡವರನ್ನು ಈ ಮಾತಿನಿಂದ ಸಿದ್ಧ ಮಾಡಲು ಸಾಧ್ಯ ಇಲ್ಲ. ಈಗ ತಂದೆ ಹೇಳುತ್ತಾರೆ, ಮಕ್ಕಳೇ, ನೀವು ಶ್ರೇಷ್ಠ ದೈವಿ ಕುಲದ ಆತ್ಮರಾಗಿದ್ದೀರಿ. ಈಗ ನೋಡಿ ನಿಮ್ಮ ಸ್ಥಿತಿ ಏನಾಗಿ ಬಿಟ್ಟಿದೆ. ಈಗ ಪುನಃ ನಾನು ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತೇನೆ. ಮನುಷ್ಯರು ಮನುಷ್ಯರನ್ನು ಸ್ವರ್ಗದ ರಾಜರನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಮನುಷ್ಯರು ಸ್ವರ್ಗವನ್ನು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ. ಆತ್ಮಕ್ಕೆ ಪರಮಾತ್ಮ ಎಂದು ಕರೆಯುವುದು ಎಷ್ಟು ದೊಡ್ಡ ತಪ್ಪಾಗಿದೆ. ಸನ್ಯಾಸಿಗಳು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಲು ಸಾಧ್ಯ ಇಲ್ಲ. ದೇವತೆಯನ್ನಾಗಿ ಮಾಡುವುದು ತಂದೆಯ ಕೆಲಸ ಆಗಿದೆ. ಆರ್ಯ ಸಮಾಜಿಗಳು ಆರ್ಯ ಸಮಾಜಿಯನ್ನಾಗಿ ಮಾಡುತ್ತಾರೆ. ಕ್ರಿಶ್ಚಿಯನ್ನರು ಕ್ರಿಶ್ಚಿಯನ್ನರನ್ನಾಗಿ ಮಾಡುತ್ತಾರೆ. ಯಾರು ಯಾರ ಬಳಿ ಹೋಗುತ್ತಾರೋ ಅವರು ತಮ್ಮಂತೆ ಅವರನ್ನೂ ಮಾಡಿಕೊಳ್ಳುತ್ತಾರೆ. ದೇವತಾ ಧರ್ಮ ಸತ್ಯುಗದಲ್ಲಿ ಇರುತ್ತದೆ. ತಂದೆ ಸಂಗಮ ಯುಗದಲ್ಲೇ ಬರಬೇಕಾಗುತ್ತದೆ. ಇದು ಮಹಾಭಾರತ ಯುದ್ಧ ಆಗಿದೆ. ಈ ಯುದ್ಧದ ಮೂಲಕ ನೀವು ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ವಿನಾಶದ ನಂತರ ಪುನಃ ಜೈ ಜೈಕಾರ ಆಗುತ್ತದೆ. ನಿಮಗೆ ಗೊತ್ತಿದೆ, ಅವಶ್ಯವಾಗಿ ವಿನಾಶ ಅಂತೂ ಆಗಲೇಬೇಕು. ಇಂದು ಯಾರಾದರೂ ಸಿಂಹಾಸನದ ಮೇಲೆ ಕುಳಿತುಕೊಂಡರೆ ಅವರನ್ನು ಕೆಳಗೆ ಇಳಿಸಲು ಮನುಷ್ಯರು ತಡ ಮಾಡುವುದಿಲ್ಲ. ಅಂದ ಮೇಲೆ ಇದಕ್ಕೆ ಸ್ವರ್ಗ ಎಂದು ಹೇಗೆ ಕರೆಯಲು ಸಾಧ್ಯ? ಇದಂತೂ ಸಂಪೂರ್ಣ ನರಕ ಆಗಿದೆ. ಈ ಕಲಿಯುಗವನ್ನು ಸ್ವರ್ಗ ಎಂದು ಕರೆಯುವುದು ತಪ್ಪಾಗಿದೆ. ಮನುಷ್ಯರು ಎಷ್ಟೊಂದು ದುಃಖಿಯಾಗಿದ್ದಾರೆ. ಇಂದು ಯಾರಾದರೂ ಜನ್ಮವನ್ನು ಪಡೆದುಕೊಂಡರೆ ಖುಷಿಯನ್ನು ಆಚರಿಸುತ್ತಾರೆ, ಸುಖದಿಂದ ಇರುತ್ತಾರೆ. ನಾಳೆ ಅವರು ಸತ್ತು ಹೋದರೆ ದುಃಖ. ಈಗ ನೀವು ಸರ್ವರ ಬಗ್ಗೆ ಇರುವಂತಹ ಮೋಹವನ್ನು ಸಮಾಪ್ತಿ ಮಾಡಿಕೊಂಡು ಸಂಪೂರ್ಣ ನಷ್ಟಮೋಹಿ ಆಗಬೇಕು.
ಇಲ್ಲದಿದ್ದರೆ ಬಾಬಾ ನಿಮಗೆ ಎಂದೂ ಸೇವೆ ಮಾಡಲು ಕಳಿಸುವುದಿಲ್ಲ. ತಂದೆ ತಿಳಿಸುತ್ತಾರೆ, ನಾನಂತೂ ಸಂಪೂರ್ಣ ನಷ್ಟಮೋಹಿ ಆಗಿದ್ದೇನೆ. ಯಾವ ವಸ್ತುವಿನ ಮೇಲೆ ನಾನು ಮೋಹವನ್ನು ಇಟ್ಟುಕೊಳ್ಳಲಿ? ನಾನೇನು ಗೃಹಸ್ಥಿ ಅಲ್ಲ ಮೋಹವನ್ನು ಇಟ್ಟುಕೊಳ್ಳಲು. ಈಗ ಮಕ್ಕಳಿಗೆ ಗೊತ್ತಿದೆ, ಅವಶ್ಯವಾಗಿ ಈ ಬಿದುರಿನ ಕಾಡಿಗೆ ಬೆಂಕಿ ಹತ್ತಲೇಬೇಕು. ವಿನಾಶ ಆಗಲು ಲೇಟ್ ಆಗುವುದಿಲ್ಲ. ನೀವು ಎಲ್ಲಾದರೂ ಭಾಷಣ ಮಾಡಲು ಹೋಗುತ್ತೀರಾ, ಆಗ ನೀವು ತಿಳಿಸುತ್ತೀರಾ, ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ. ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿ ಸಿಗುತ್ತದೆ. ನೀವೀಗ 63 ಜನ್ಮದವರೆಗೂ ನರಕದಲ್ಲಿ ಜನ್ಮವನ್ನು ಪಡೆದುಕೊಂಡಿದ್ದೀರಾ. 21 ಜನ್ಮಕ್ಕೋಸ್ಕರ ನಾನು ನಿಮಗೆ ಸ್ವರ್ಗದ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ. ಈಗ ರಾವಣನ ಆಸ್ತಿ ನಿಮಗೆ ಇಷ್ಟ ಆಗುತ್ತದೆಯೋ ಅಥವಾ ರಾಮನ ಆಸ್ತಿಯೋ? ಒಂದು ವೇಳೆ ರಾವಣನ ಆಸ್ತಿ ಇಷ್ಟ ಆದರೆ ರಾವಣನನ್ನು ಏಕೆ ಸುಡುತ್ತೀರಾ? ಶಿವ ತಂದೆಯನ್ನು ಎಂದಾದರೂ ಸುಡುತ್ತಾರೇನು? ಕೃಷ್ಣನನ್ನು ಎಂದಾದರೂ ಸುಡುತ್ತಾರೇನು? ಈಗ ಎಲ್ಲರೂ ರಾವಣನ ಸಂಪ್ರದಾಯದವರಾಗಿದ್ದಾರೆ. ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಇದು ವೇಶ್ಯಾಲಯ ಆಗಿದೆ, ವಿಷದ ಸಾಗರ ಆಗಿದೆ. ಸತ್ಯುಗ ನಿರ್ವಿಕಾರಿ ಜಗತ್ತು, ಶಿವಾಲಯ, ಅಮೃತದ ಸಾಗರ ಆಗಿದೆ. ಕ್ಷೀರ ಸಾಗರದಲ್ಲಿ ವಿಷ್ಣುವನ್ನು ತೋರಿಸುತ್ತಾರೆ. ಈಗಂತೂ ಕ್ಷೀರ ಸಾಗರ ಇಲ್ಲಿ ಇಲ್ಲ. ಹಾಲಿನ ಸಾಗರ ಈ ಕಲಿಯುಗದಲ್ಲಿ ಇಲ್ಲ. ಆಕಳು ಹಾಲನ್ನು ನೀಡುತ್ತದೆ. ಈಗ ನೋಡಿ, ಈಶ್ವರನನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಮತ್ತು ತಮ್ಮನ್ನು ತಾವು ಶಿವ ಎಂದು ಹೇಳಿಕೊಳ್ಳುತ್ತಾರೆ. ಏಕೆಂದರೆ ಸ್ವಯಂ ಪವಿತ್ರ ಇರುತ್ತಾರೆ. ಸನ್ಯಾಸಿಗಳು ಪವಿತ್ರರಾಗಿ ಇರುವ ಕಾರಣ ನಾನೇ ಶಿವ ಎಂದು ಹೇಳಿಕೊಳ್ಳುತ್ತಾರೆ. ಅವರು ಅನ್ಯರಿಗೆ ಈ ರೀತಿ ಹೇಳುವುದಿಲ್ಲ, ನಿಮ್ಮಲ್ಲೂ ಈಶ್ವರ ಇದ್ದಾರೆ ಎಂದು. ಏಕೆಂದರೆ ನೀವು ಪತಿತರಾಗಿದ್ದೀರಾ, ನಿಮ್ಮಲ್ಲಿ ಈಶ್ವರ ಇಲ್ಲ ಎಂದು ಹೇಳುತ್ತಾರೆ. ಆತ್ಮ ಹೇಳುತ್ತದೆ, ನಾನೀಗ ಪರಂಪಿತ ಪರಮಾತ್ಮ ತಂದೆಯ ಮೂಲಕ ಪಾವನ ಆಗುತ್ತಾ ಇದ್ದೇನೆ. ಪುನಃ ಪಾವನ ರಾಜ್ಯದಲ್ಲಿ ನಾವು ರಾಜ್ಯವನ್ನು ಆಳುತ್ತೇವೆ. ನಾವು ಪಾವನರಾಗಿ ರಾಜ್ಯವನ್ನು ಆಳುತ್ತೇವೆ. ನೀವು ಅನೇಕ ಬಾರಿ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಂಡಿದ್ದೀರಾ ಮತ್ತು ಆಸ್ತಿಯನ್ನು ಕಳೆದುಕೊಂಡಿದ್ದೀರಾ. ಈ ನಾಟಕದ ಚಕ್ರ ಬುದ್ಧಿಯಲ್ಲಿ ಕುಳಿತಿದೆ. ತಂದೆ ತಿಳಿಸುತ್ತಾರೆ, ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಾ, ನಾನು ಶಿವ ಆಗಿದ್ದೇನೆ. ಕಥೆಯೆಲ್ಲ ಈ ಸಮಯದ ಮಾತಾಗಿದೆ. ಸೂಕ್ಷ್ಮ ವತನದಲ್ಲಂತೂ ಕತೆ ಇರುವುದೇ ಇಲ್ಲ. ಅಮರನಾಥ ನಿಮಗೆ ಕಥೆಯನ್ನು ಹೇಳುತ್ತಾರೆ, ನಿಮ್ಮನ್ನು ಅಮರಪುರಿಯ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ. ಸತ್ಯುಗ ಅಮರ ಲೋಕ ಆಗಿದೆ. ಅಲ್ಲಂತೂ ಸುಖವೇ ಸುಖ ಇದೆ. ಮೃತ್ಯು ಲೋಕದಲ್ಲಿ ಆದಿ ಮಧ್ಯ ಅಂತ್ಯದವರೆಗೂ ದುಃಖ ಇದೆ. ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ಕಲ್ಪದ ಮೊದಲು ಯಾರು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಂಡಿದ್ದರೋ ಈಗಲೂ ಕೂಡ ಅವರೇ ಪುರುಷಾರ್ಥ ಮಾಡುತ್ತಾರೆ. ಈ ಸಮಯದವರೆಗೂ ಮಿಷನರಿ ನಡೆಯುತ್ತಿದೆ. ಕಲ್ಪದ ಮೊದಲು ಹೇಗೆ ಈ ಮಿಷನರಿ ನಡೆದಿತ್ತೋ ಈಗಲೂ ಕೂಡ ಅದೇ ರೀತಿ ನಡೆಯುತ್ತದೆ. ಬಲೆ ಬಾಬಾ ಹೇಳುತ್ತಾರೆ, ನೀವು ಮಕ್ಕಳು ಸೇವೆಯಲ್ಲಿ ತಣ್ಣಗಾಗಿದ್ದೀರಾ, ಬಹಳ ನಿಧಾನವಾಗಿ ಸೇವೆ ಮಾಡುತ್ತೀರಾ ಎಂದು. ಆದರೆ ಇದನ್ನೂ ಕೂಡ ತಂದೆ ತಿಳಿಸುತ್ತಾರೆ, ಕಲ್ಪದ ಮೊದಲು ನೀವು ಎಷ್ಟು ಸೇವೆಯನ್ನು ಮಾಡಿದ್ದೀರೋ ಈಗಲೂ ಕೂಡ ಅಷ್ಟೇ ಸೇವೆಯನ್ನು ಮಾಡುತ್ತೀರಾ. ಪುರುಷಾರ್ಥವನ್ನಂತೂ ಮಾಡುತ್ತಾ ಇರಬೇಕಾಗಿದೆ. ತಂದೆ ಪುರುಷಾರ್ಥ ಮಾಡಿಸುತ್ತಾರೆ. ಸಣ್ಣ ಸಣ್ಣ ದೀಪಗಳಿಗೆ ಬಿರುಗಾಳಿ ಬಂತು ಅಂದರೆ ದೀಪ ಅಲುಗಾಡಿ ಬಿಡುತ್ತದೆ. ಬಿರುಗಾಳಿ ದೀಪವನ್ನು ಅಲುಗಾಡಿಸುತ್ತದೆ. ನೀವು ನಿಧಾನವಾಗಿ ಬೆಳಗುವ ಜ್ಯೋತಿಯಾಗಿದ್ದರೆ ಮಾಯೆ ಅನ್ನುವ ಬಿರುಗಾಳಿ ನಿಮ್ಮ ದೀಪವನ್ನು ಆರಿ ಹೋಗುವಂತೆ ಮಾಡುತ್ತದೆ. ಅಂಬಿಕಾ ಸರ್ವರಿಗೂ ಒಬ್ಬ ತಂದೆ ಆಗಿದ್ದಾರೆ. ಗಾದೆ ಮಾತು ಕೂಡ ಇದೆ, ನನ್ನ ನೌಕೆಯನ್ನು ಪಾರು ಮಾಡು ಅಂಬಿಕಾ ಎಂದು. ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿದೆ.
ಎಲ್ಲರೂ ಹಳೆಯ ಜಗತ್ತಿನಿಂದ ಆ ಕಡೆ ಹೋಗುತ್ತಿದ್ದಾರೆ. ಎಲ್ಲರೂ ಹಳೆಯ ಜಗತ್ತಿನ ಕಡೆ ಹೋಗುತ್ತಿದ್ದರೆ ಇಲ್ಲಿ ನೀವು ಸ್ವಲ್ಪ ಮಕ್ಕಳು ಮಾತ್ರ ಇದ್ದೀರಾ. ನೀವು ಎಷ್ಟು ಕಡಿಮೆ ಜನ ಇದ್ದೀರಾ. ಬಲೆ, ಅಂತ್ಯದಲ್ಲಿ ಬಹಳಷ್ಟು ನಿಮ್ಮ ಸಂಖ್ಯೆ ಜಾಸ್ತಿ ಆಗುತ್ತದೆ. ಆದರೆ ಅವರ ಸಂಖ್ಯೆಗೂ ನಿಮ್ಮ ಸಂಖ್ಯೆಗೂ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ. ಇಡೀ ಜಗತ್ತು ರಾವಣ ಸಂಪ್ರದಾಯ ಆಗಿದೆ. ತಂದೆ ಮಕ್ಕಳಿಗೆ ನಶೆಯನ್ನು ಏರಿಸುತ್ತಾರೆ. ಹೊರಗಡೆ ಕುಟುಂಬ ಪರಿವಾರದವರ ಮುಖ ನೋಡಿದ ತಕ್ಷಣ ಮಕ್ಕಳ ನಶೆ ಕಡಿಮೆ ಆಗಿಬಿಡುತ್ತದೆ. ಆದರೆ ಈ ರೀತಿ ನಿಮಗೆ ನಶೆ ಕಡಿಮೆ ಆಗಬಾರದು. ಆತ್ಮಕ್ಕೆ ಹೇಳಲಾಗುತ್ತದೆ, ನೀವೀಗ ತಂದೆಯ ಜೊತೆ ವಾರ್ತಾಲಾಪ ಮಾಡಿ. ಬಾಬಾ, ನಾವು ನಿಮ್ಮವರಾಗಿದ್ದೆವು. ನೀವು ನಮ್ಮನ್ನು ಸ್ವರ್ಗಕ್ಕೆ ಕಳಿಸಿದ್ದೀರಿ. 21 ಜನ್ಮ ನಾವು ಸ್ವರ್ಗದಲ್ಲಿ ರಾಜ್ಯವನ್ನು ಆಳಿದೆವು. ನಂತರ 63 ಜನ್ಮ ನಾವು ದುಃಖವನ್ನು ಪಡೆದುಕೊಂಡಿದ್ದೇವೆ. ಈಗ ನಾವು ಪುನಃ ನಿಮ್ಮಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಬಾಬಾ, ನೀವು ಎಷ್ಟು ಒಳ್ಳೆಯವರಾಗಿದ್ದೀರಾ. ನಾವು ನಿಮ್ಮನ್ನು ಅರ್ಧ ಕಲ್ಪ ಮರೆತು ಬಿಟ್ಟಿದ್ದೆವು. ತಂದೆ ಹೇಳುತ್ತಾರೆ, ಇದು ಅನಾದಿಯಿಂದ ಮಾಡಲ್ಪಟ್ಟ ನಾಟಕ ಆಗಿದೆ. ನನ್ನ ಡ್ಯೂಟಿ ಕೂಡ ಈ ನಾಟಕದಲ್ಲಿ ಇದೆ. ನಾನು ಕಲ್ಪ ಕಲ್ಪವೂ ಬಂದು ಮಕ್ಕಳಾದ ನಿಮ್ಮನ್ನು ಮಾಯೆಯಿಂದ ಮುಕ್ತ ಮಾಡಿ ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ನಿಮಗೆ ನಾನು ತಿಳಿಸುತ್ತೇನೆ. ನಾನು ಬಂದ ನಂತರ ಸ್ವರ್ಗವನ್ನು ರಚನೆ ಮಾಡುತ್ತೇನೆ. ಸ್ವರ್ಗವನ್ನು ರಚನೆ ಮಾಡುವ ಸಮಯದಲ್ಲೇ ನಾನು ಈ ಸೃಷ್ಟಿಗೆ ಬರುತ್ತೇನೆ. ಈಗ ನೀವು ಸೂಕ್ಷ್ಮ ದೇವತೆ ಆಗುತ್ತಿದ್ದೀರಾ. ಪವಿತ್ರತೆಯ ಸಾಕ್ಷಾತ್ಕಾರ ಕೂಡ ತಂದೆ ಮಾಡಿಸುತ್ತಾರೆ. ನೀವು ಪವಿತ್ರರಾದಾಗ ನಿಮ್ಮ ಪವಿತ್ರತೆಯ ಸಾಕ್ಷಾತ್ಕಾರ ಆಗುತ್ತದೆ. ನೀವೀಗ ಸಂಪೂರ್ಣ ನಷ್ಟಮೋಹಿ ಆಗಬೇಕು. ಬಾಬಾರವರಿಗೆ ಮಕ್ಕಳು ಕೇಳುತ್ತಾರೆ, ಬಾಬಾ, ನಾವು ಸೇವೆ ಮಾಡಲು ಹೋಗಬಹುದೇ? ಆಗ ಬಾಬಾ ಹೇಳುತ್ತಾರೆ, ಒಂದು ವೇಳೆ ನೀವು ನಷ್ಟಮೋಹಿಗಳಾದರೆ ನೀವು ಸೇವೆ ಮಾಡಲು ಮಾಲೀಕರಾಗಿದ್ದೀರಾ. ಎಲ್ಲಿಗೆ ಬೇಕಾದರೂ ಹೋಗಿ ಸೇವೆ ಮಾಡಿ. ನೀವೇಕೆ ಗೊಂದಲಕ್ಕೆ ಒಳಗಾಗುತ್ತೀರಾ? ನೀವು ಮಾಲೀಕರಾಗಿದ್ದೀರಾ. ಅಂಧರಿಗೆ ನೀವೀಗ ಮಾರ್ಗವನ್ನು ತೋರಿಸಬೇಕು. ಮಕ್ಕಳು ನಷ್ಟಮೋಹಿ ಆಗಿಲ್ಲ, ಅದಕ್ಕೋಸ್ಕರ ತಂದೆಯನ್ನು ಕೇಳುತ್ತಾರೆ. ನಷ್ಟಮೋಹಿ ಆಗಿದ್ದರೆ ಅವರು ಸೇವೆಗೋಸ್ಕರ ಓಡಿ ಹೋಗುತ್ತಾರೆ. ಅವರು ಸೇವೆ ಮಾಡುವುದನ್ನು ಬಿಟ್ಟು ಹಾಗೇ ನಿಲ್ಲಲು ಸಾಧ್ಯ ಇಲ್ಲ. ಗುರಿ ಬಹಳ ಶ್ರೇಷ್ಠ ಇದೆ. ತಂದೆ ಸೇವಾದಾರಿ ಮಕ್ಕಳನ್ನು ನೋಡಿ ಮಕ್ಕಳಿಗೆ ಬಲಿಹಾರಿ ಆಗುತ್ತಾರೆ. ಈ ಬ್ರಹ್ಮ ತಂದೆ ಮೊದಲನೇ ನಂಬರ್ನಲ್ಲಿ ಇದ್ದಾರೆ. ಎಲ್ಲಾ ಪ್ರಕಾರದ ತ್ಯಾಗ ಮಾಡಿದ್ದಾರೆ. ನೀವೆಲ್ಲರೂ ತ್ಯಾಗ ಮಾಡಿದ್ದೀರಾ. ಆದರೂ ಕೂಡ ಬ್ರಹ್ಮ ತಂದೆಯ ನಂಬರ್ ಫಸ್ಟ್ ನಂಬರ್ ಆಗಿದೆ. ತಂದೆ ಹೇಳುತ್ತಾರೆ, ಆತ್ಮ ಅಭಿಮಾನಿಯಾಗಿ, ಅಂದರೆ ತಮ್ಮನ್ನು ತಾವು ಅಶರೀರಿ ಎಂದು ತಿಳಿದುಕೊಳ್ಳಿ. ಬೇಹದ್ದಿನ ತಂದೆ ನಿಮಗೆ 21 ಜನ್ಮದ ಆಸ್ತಿಯನ್ನು ನೀಡುತ್ತಾರೆ. ಒಳ್ಳೆಯದು. ಅವರು ಹೇಗೆ ಬಂದರು? ಬರೆಯಲಾಗಿದೆ, ಬ್ರಹ್ಮನ ಮುಖದಿಂದ ಶಿವತಂದೆ ರಚನೆಯನ್ನು ರಚಿಸುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮನ ತನುವಿನಲ್ಲಿ ಶಿವತಂದೆ ಬರುತ್ತಾರೆ. ಬ್ರಹ್ಮನಿಗೆ ಪ್ರಜಾಪಿತ ಎಂದು ಕರೆಯಲಾಗುತ್ತದೆ. ಬೇಹದ್ದಿನ ತಂದೆಯಿಂದ ನೀವೀಗ ಬಂದು ಆಸ್ತಿಯನ್ನು ಪಡೆದುಕೊಳ್ಳಿ. ಈ ಮಾತನ್ನು ತಿಳಿಸಲು ನಿಮಗೆ ಯಾವುದೇ ಪ್ರಕಾರದ ನಾಚಿಕೆ ಆಗಬಾರದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಬ್ರಹ್ಮ ತಂದೆಯ ಸಮಾನ. ತ್ಯಾಗದಲ್ಲಿ ಎಲ್ಲರಿಗಿಂತ ಮೊದಲನೇ ನಂಬರ್ಗೆ ಹೋಗಬೇಕು. ರುದ್ರ ಮಾಲೆಯ ಮಣಿ ಆಗುವುದಕ್ಕೋಸ್ಕರ ರುದ್ರನ ಕೊರಳಿನ ಹಾರದ
ಮಣಿಗಳಾಗುವುದಕ್ಕೋಸ್ಕರ ಬದುಕಿರುವಾಗಲೇ ತಂದೆಗೆ ಸಂಪೂರ್ಣ ಬಲಿಹಾರಿ ಆಗಬೇಕು. ಸೆಕೆಂಡ್ ಪಾಯಿಂಟ್, ಸೇವಾದಾರಿಗಳಾಗುವುದಕ್ಕೋಸ್ಕರ ನಷ್ಟಮೋಹಿ ಆಗಬೇಕು. ಅಂಧರಿಗೆ ಮಾರ್ಗವನ್ನು ತೋರಿಸಬೇಕು. ವರದಾನ: ಆಶೀರ್ವಾದ ಮತ್ತು ಔಷಧಿಯ ಮೂಲಕ ತನು ಮತ್ತು ಮನಸ್ಸಿನ ಕಾಯಿಲೆಯಿಂದ ಮುಕ್ತರಾಗುವಂತಹ ಸದಾ ಸಂತುಷ್ಟ ಆತ್ಮರಾಗಿ. ಎಂದಾದರೂ ಶರೀರಕ್ಕೆ ಕಾಯಿಲೆ ಬಂದಿದ್ದರೂ ಕೂಡ ನಿಮ್ಮ ಶರೀರದ ಕಾಯಿಲೆ ಮನಸ್ಸಿಗೆ ತೊಂದರೆ ಕೊಡಬಾರದು. ಸದಾ ಖುಷಿಯಲ್ಲಿ ನೃತ್ಯ ಮಾಡುತ್ತಾ ಇರಿ. ಆಗ ಶರೀರ ಕೂಡ ಸರಿ ಹೋಗಿಬಿಡುತ್ತದೆ. ಮನಸ್ಸಿನ ಖುಷಿಯಿಂದ ಶರೀರವನ್ನು ನಡೆಸಿ. ಆಗ ಶರೀರಕ್ಕೆ ಮತ್ತು ಮನಸ್ಸಿಗೆ ಎರಡಕ್ಕೂ ಕೂಡ ಎಕ್ಸಸೈಸ್ ಆಗಿಬಿಡುತ್ತದೆ. ಖುಷಿ ಆಶೀರ್ವಾದ ಆಗಿದೆ ಮತ್ತು ಎಕ್ಸಸೈಸ್ ಔಷಧಿ ಆಗಿದೆ. ಆಶೀರ್ವಾದ ಮತ್ತು ಔಷಧಿ ಎರಡರ ಮೂಲಕ ತನು ಮತ್ತು ಮನಸ್ಸಿನ ಕಾಯಿಲೆಯಿಂದ ಮುಕ್ತ ಆಗಿಬಿಡುತ್ತೀರಾ. ಖುಷಿಯಲ್ಲಿ ಇದ್ದಾಗ ನವ್ವು ಕೂಡ ಮರೆತು ಹೋಗುತ್ತದೆ. ಸದಾ ತನುವಿನಿಂದ ಮನಸ್ಸಿನಿಂದ ಸಂತುಷ್ಟರಾಗಿ ಇರಿ. ಜಾಸ್ತಿ ಯೋಚಿಸಬೇಡಿ. ಜಾಸ್ತಿ ಯೋಚಿಸಿದಾಗ ಸಮಯವೂ ವ್ಯರ್ಥ ಆಗುತ್ತದೆ ಮತ್ತು ನಿಮ್ಮ ಖುಷಿ ಕೂಡ ಮಾಯ ಆಗಿಬಿಡುತ್ತದೆ. ಶ್ಲೋಗನ್: ವಿಸ್ತಾರದಲ್ಲೂ ಕೂಡ ಸಾರವನ್ನು ನೋಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಆಗ ಸ್ಥಿತಿ ಸದಾ ಏಕರಸವಾಗಿರುತ್ತದೆ. ಒಳ್ಳೆಯದು. ಓಂ ಶಾಂತಿ.